ದಾನವನ್ನು ಮಾಡಬೇಕು, ವಸ್ತ್ರದಾನವನ್ನು ಮಾಡಬೇಕು, ಭಕ್ತಿ ಮಾಡಬೇಕು. ಇದೆಲ್ಲವೂ ಕೂಡ ಮನುಷ್ಯನಿಗೆ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದ ಪ್ರತಿಫಲ ಆಗಿ ಬಂದಿರ್ತದ. ಅದಕ್ಕೆ ಒಂದು ಕತೆ ಹೇಳ್ತಾರೆ. ಒಂದು ಊರೊಳಗೆ ಭಾಳ ಸೌಕಾರ ಮನೆ ಇತ್ತೊಂದು. ಭಾಳ ಸೌಕಾರಕ್ಕೆ, ಅಷ್ಟಿಟ್ಟು ಸೌಕಾರಕ್ಕೇನಿರಲಿಲ್ಲ, ಭಾಳ ಸೌಕಾರಕ್ಕಿತ್ತು. ಆ ಸೌಕಾರದ ಮನೆಯೊಳಗೆ ಆ ಸೌಕಾರನಿಗೂ ಮತ್ತು ಆ ಸೌಕಾರ್ತಿಗೂ ದಾನ ಮತ್ತು ಧರ್ಮ ಮಾಡೋದು ಒಂದಿಷ್ಟು ಗೊತ್ತಿರಲಿಲ್ಲ. ದಾನ ಧರ್ಮ ಮಾಡೋದಂದ್ರೆ ಏನು ಅನ್ನೋ ಭಾವದಲ್ಲಿ ಅವರಿದ್ದರು. ಅವ್ರಿಗೊಬ್ಬ ಮಗ ಇದ್ದ. ಆ ಮಗ ಬೆಳೆದು ಬಹಳ ದೊಡ್ಡವನಾಗಿದ್ದ. ಅವನಿಗೊಂದು ಮದುವೆ ಮಾಡಬೇಕು ಅಂಥೇಳಿ ಇಬ್ಬರು ಅಂದ್ಕೊಂಡು ಒಂದು ಊರಿನ ಕನ್ಯಾ ನೋಡಿ ಆ ಕನ್ಯೆ ಜೊತೆಗೆ ಆ ಮಗನ ಮದುವೆ ಮಾಡಿದರು. ಮದುವೆ ಮಾಡಿ ಸೊಸಿನ ಮನೆಗೆ ಕರ್ಕೊಂಬಂದರು. ಸೊಸಿ ಮನೆಗೆ ಕರ್ಕೊಂಡು ಬಂದರು. ಮನೆಯೊಳಗೆ ರೂಲ್ಸ್ ಅದು, ಸೌಕಾರ್ತಿದು ಸೌಕಾರಂದು. ನಮ್ಮ ಮನೆಗೆ ಯಾರ ಮಹಾತ್ಮರು ಬಂದರು, ದೊಡ್ಡವರು ಬಂದರು, ಭಿಕ್ಷುಕರು ಬಂದರು, ಅವ್ರಿಗೆ ಒಂದಿಷ್ಟು ದಾನ ಧರ್ಮವನ್ನು ಮಾಡಂಗಿಲ್ಲ ನೀನು ಅಂಥೇಳಿ ಸೊಸಿಗೆ ಹೇಳಿಬಿಟ್ರು ಅವರು. ಸೊಸಿ ಭಾಳ ತಿಳಿದಕ್ಕಿದ್ಲು, ಒಂದಿಷ್ಟು ಜ್ಞಾನಿಯಾಗಿದ್ಲು, ಒಂದಿಷ್ಟು ಮಹಾತ್ಮರ ಚಿಂತನೆಯೊಳಗೆ ಬೆಳೆದಂಥವಳಾಗಿದ್ಲು. ಆಕೆ ಅನ್ಕೊಂಡ್ಲು, ಈ ಮನೆಯ ಒಳಗೆ ಸಿರಿ ಸಂಪತ್ತು ರಗಡದ, ಆದರೂ ಕೂಡ ನಮ್ಮ ಅತ್ತೆ ಮಾವಗೆ ಯಾರಿಗಾದ್ರೂ ಒಂದಿಷ್ಟು ದಾನ ಧರ್ಮ ಮಾಡೋದು ಅಂದ್ರೆ ಆಗಿ ಬರಂಗಿಲ್ಲಲ್ಲ, ಹೆಂಗೆ ಮಾಡೋದಿನ್ನ ಅಂತ ಆಕೆ ಯೋಚನೆ ಮಾಡಿದ್ಲು. ಯಾಕಂದ್ರೆ ಆಕೆ ಒಂದಿಷ್ಟು ಸಂಸ್ಕಾರವರ್ತವಾಗಿರೋ ಮನೆಯೊಳಗೆ ಬೆಳೆದು ಬಂದಿದ್ಲು. 4 ಜನರ ಜೊತೆಗೆ ಬೆರ್ತಿದ್ಲು. ಒಂದಿಷ್ಟು ಮಹಾತ್ಮರ ಚರಿತೆಯನ್ನು ಕೇಳಿದ್ಲು. ಈ ಶರೀರ ಯಾಕೆ ಬಂದದ, ಏನು ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ಲು. ಹಾಗಾಗಿ ಸೊಸಿ ಮನಸ್ಸಿನೊಳಗೆ ಕಾಡಕತ್ತಿತ್ತು ಈ ವಿಚಾರಗಳೆಲ್ಲ. ಮನೆ ಬಾಗಿಲು ಬಂದು ಮಹಾತ್ಮರನ್ನ ಯಾವಾಗಲೂ ಹಂಗೆ ಕಳಿಸೋದಾಗ್ಯದಲ್ಲ ನಾನು ಅಂತೇಳಿ ಭಾಳ ಕೊರಗಾಕತ್ತಿದ್ಲಕ್ಕಿ. ಒಂದು ದಿವಸ ಒಬ್ಬರು ಮಹಾತ್ಮರು ಅವರ ಮನೆ ಬಾಗಿಲಿಗೆ ಭಿಕ್ಷೆ ಬೇಡಕ್ಕೆ ಬಂದರು. ಯಾರೂ ಬರತ್ತಿರಲಿಲ್ಲ ಅವ್ರ ಮನೆಗೆ. ಯಾಕೆ ಬರ್ತಿರಲಿಲ್ಲ, ಇವರೇನೂ ಕೊಡತ್ತಿರಲಿಲ್ಲ. ನೀವು 1 ಸಲ 2 ಸಲ ಯಾರ ಮನೆ ಬಾಗಿಲಿಗೆ ಬಂದವ್ರಿಗೆ ಏನಾರ ಕೇಳಿದ್ರೆ ನೀವು ಕೊಡಲಿಲ್ಲ ಅಂದ್ರೆ ಅವ್ರು ಇನ್ನೊಮ್ಮೆ ನಿಮ್ಮ ಮನೆ ಕಡೆಗೆ ಬರಂಗೇ ಇಲ್ಲ. ಆ ಕಡೆ ಯಾಕೆ ಹೋಗೋದು ನಡೀಪ, ಅವು ಏನೂ ಕೊಡಂಗೇ ಇಲ್ಲ, ರಗಡೈತೆ, ಸುಟ್ಟರು ಸುಡಲಾರ್ದಷ್ಟು ಐತಿ, ಆದ್ರೆ ಅವು ಏನೂ ಕೊಡಂಗಿಲ್ಲ ಅಂಥೇಳಿ ಅವ್ರು ಅನ್ಕೋತ ಮುಂದಕ್ಕೆ ಹೋಗಿಬಿಡ್ತಾರೆ. ಅದಕ್ಕೆ ದಾರಿ ತಪ್ಪಿ ಒಬ್ಬ ಮಹಾತ್ಮ ಅವ್ರ ಮನೆ ಬಾಗಿಲಿಗೆ ಬಂದ. ಭವತಿ ಭಿಕ್ಷಾಂದೇಹಿ ಅಂಥೇಳಿ ಆ ಮಹಾತ್ಮ ಕೇಳಿದ. ಆ ಸೊಸಿ ಬಾಗಿಲದಾಗ ನಿಂತಿದ್ಲು. ಆವಾಗ ಸೊಸಿಗೆ ಮುಂದೆ ಹೇಳ್ತಾನೆ, ತಾಯಿ ಏನಾದರೂ ಒಂದಿಷ್ಟು ದಾನ ಮಾಡುವ ಅಂತ ಕೇಳಿದ. ಅವಾಗ ಆಕೆ ಭಾಳ ಶಾನೆ ಇದ್ಲು ಸೊಸಿ. ನಮ್ಮ ಮನೆ ಒಳಗೆ ಬಿಸಿದು ಏನೂ ಇಲ್ಲ, ಮುಂದಕ್ಕೆ ಹೋಗಿ ನೀನು ಅಂದ್ಲಕ್ಕಿ. ನಮ್ಮೊಳಗೆ ಮನೆಯೊಳಗೆ ಬಿಸಿದು ಏನೂ ಇಲ್ಲ, ಮುಂದಕ್ಕೆ ಹೋಗು ಅಂತ ಅಂದ್ಲಕ್ಕಿ. ಅವಾಗ ತಂಗಳರ ಇದ್ರೆ ಹಾಕುವ ಅಂತ ಮಹಾತ್ಮ ಕೇಳಿದ. ಅವಾಗ ಸೊಸಿ ಹೇಳ್ತಾಳ, ತಂಗಳು ಸ್ವಲ್ಪ ಐತಿ, ನಮಗೆ ಬೇಕು ಹೋಗು ಅಂದು. ತಂಗಳು ಸ್ವಲ್ಪ ಐತಿ, ನಮಗೆ ಬೇಕು, ನೀ ಮುಂದಕ್ಕೆ ಹೋಗು ಅಂದ್ಲಿಕ್ಕೆ. ಇದನ್ನು ಅತ್ತಿ ಮಾವ ಒಳಗೆ ಕೂತು ಕೇಳಿಸ್ಕೊಳಕತ್ತಿದ್ರು. ನಮ್ಮ ಮನೆ ಒಳಗೆ ದಿನಾ ಬಿಸಿ ಬಿಸಿದು ಮಾಡೇ ತಿಂತೀವಿ. ಮುಂಜಾನೆ ಮಾಡಿದ ಮಧ್ಯಾಹ್ನಕ್ಕೆ ತಿನ್ನಂಗಿಲ್ಲ, ಮಧ್ಯಾಹ್ನಕ್ಕೆ ಮಾಡಿದ ಸಂಜೆಗೆ ತಿನ್ನಂಗಿಲ್ಲ. ಬಿಸಿದು 3 ಹೊತ್ತು ತಿಂತೀವಿ. ಸೊಸಿ ನೋಡಿದ್ರೆ ನಮ್ಮ ಮನ್ಯಾಗ ಬಿಸಿದು ಏನೂ ಇಲ್ಲ, ತಂಗಳೈತಿ, ಹೋಗತ್ತಾಳಲ್ಲ, ನಮ್ಮ ಮನೆ ಮಾನ ಮರ್ಯಾದೆ ತೆಗಿಯಕತ್ತಾಳೆ, ಏನಕ್ಕೆ ಇವ್ರ ಮುಂದೆ ಹೇಳಿ ಅಂತ ಮನ್ಯಾಗ ಒಳಗೆ ಕೂತು ಕೇಳಕತ್ತಿದ್ರು ಅವರು. ಅವಾಗ ಆ ಮಹಾತ್ಮ ಕೇಳಿದ, ಆ ಸ್ವಲ್ಪ ಏನೈತಲ್ಲ ಅದನ್ನ ನೀಡುವ ಅಂತ. ಅದು ನಮಗೆ ಬೇಕು ಅಂದ. ಅದು ನಮಗೆ ಬೇಕು ಅಂತ ಆಕೆ ಅಂದ್ಲು. ಮತ್ತು ಸ್ವಲ್ಪ ಇದ್ದದ್ದು ಖಾಲಿ ಆದ್ಮ್ಯಾಗ ನೀವೇನು ಮಾಡ್ತೀರಿ ಮುಂದೆ ಅಂತ ಮಹಾತ್ಮ ಕೇಳಿದಾಗ ಆಕೆ ಅಂದ್ಲು, ನಾವು ನಿಮ್ಮ ಹಂಗೆ ಭಿಕ್ಷೆ ಬಿಡ್ಕೋತ ಹೋಗ್ತೀವ್ರಿ ಅಂದ್ಲಕ್ಕಿ. ಆ ತಳುವ ಅಂತೇಳಿ ಮಹಾತ್ಮರು ಮುಂದಕ್ಕೆ ಹೋದರು. ಇಕ್ಕಿ ಒಳಗೆ ಬಂದ್ಲು ಸೊಸಿ. ಒಳಗೆ ಬಂದ ತಕ್ಷಣ ಕೇಳಬೇಕಂತೇಳಿ ಅತ್ತಿ ಸೊಸಿ ತಯಾರಾಗಿ, ಅತ್ತಿ ಮಾವ ತಯಾರಾಗಿ ನಿಂತಿದ್ರು ಬಾಗಲ್ದಾಗ.
ನೀ ಆ ಭಿಕ್ಷುಕನ ಮುಂದೆ ಹಿಂಗ್ಯಾಕೆ ಹೇಳಾಕತ್ತಿದ್ದಿ? ಏನು ಹೇಳೇನ್ರಿ ಅಂದ್ಲಕ್ಕಿ. ಬಿಸಿ ಅಡಿಗಿಲ್ಲ ಅಂದಿ, ನಿನ್ನೆ ಮಾಡಿದೈತೆ ಅಂದಿ, ತಂಗಡ ಐತೆ ಅಂದೆ, ಸ್ವಲ್ಪ ಐತೆ ಅಂದೆ, ಇದನ್ನ ಯಾಕೆ ಹೇಳಿದಿ? ಇದ್ರದ್ದು ಏನು ಅರ್ಥ ಅಂದು. ನೀವು ಅಡಿಗೆ ವಿಚಾರ ಮಾತಾಡಿರಂತ ತಿಳ್ಕೊಂಡಿರಿ ಏನಂದ್ಲಕ್ಕಿ. ಹೌದು ಅಲ್ಲ, ಅದ್ರ ಒಳ ಅರ್ಥ ಬೇರೆ ಐತೆ ಅಂದ್ಲಕ್ಕಿ. ಏನು ಹಂಗಾದ್ರೆ ಅಂದವು. ಬಿಸಿ ಅಡಿಗೆ ಅಂದ್ರೆ ಹೊಸ ಪುಣ್ಯ ಯಾವುದೂ ಇಲ್ಲ ನಿಮ್ಮ ತೆಕ್ಕ. ಯಾವುದೋ ಜನ್ಮದ ಪುಣ್ಯದ ಪ್ರತಿಫಲವಾಗಿ ಈಗ ಶ್ರೀಮಂತರಾಗಿ ಹುಟ್ಟಿ ಬಂದಿರಿ. ಭಾಳ ಆಸ್ತಿ ಸಂಪತ್ತೆಲ್ಲ ಭಗವಂತ ನಿಮಗೆ ಕೊಟ್ಟಾನ. ಇದೆಲ್ಲ ಯಾವಾಗಿಂದು? ನೀವೇನಾರು ಈಗ ಮಾಡಿರೇನು? ನೀವೇನಾರು ಮಾಡಿರಿ? ಹೊಸದೇನೂ ಇಲ್ಲ. ಅವಾಗ ಯಾಕೆಂದ್ಲು ಇದೆಲ್ಲ ಆಗಿನ ಕಾಲದ ಪುಣ್ಯದ ಪ್ರತಿಫಲ, ಇದೆಲ್ಲ ಹಳಿದಲ್ಲ. ಹಾಗಾದ್ರೆ ಹಿಂದಿಂದ ಬಂದಿತ್ತಂದ್ರೆ ಇದೆಲ್ಲ ಹಳಿದಲ್ಲ, ಬಿಸಿದ ಅಡಿಗೆ ಯಾವುದೂ ಇಲ್ಲ. ಹಾಗಾದ್ರೆ ಮತ್ತಿನ ಸ್ವಲ್ಪ ಐತಿ ಎಂದಿಲ್ಲ. ಮತ್ತು ಇಷ್ಟು ದಿವಸ ಭಗವಂತ ಕೊಟ್ಟ ಸಿರಿ ಸಂಪತ್ತಿನೊಳಗೆ ಒಂದಿಷ್ಟು ಪುಣ್ಯದ ಕಾರ್ಯವನ್ನು ಮಾಡಿಲ್ಲ. ಬರೀ ಕರ್ಮ ಮಾಡ್ಕೋತ ಬಂದಿರಿ. ಅದು ಪುಣ್ಯ ಒಂದಿಷ್ಟ ಉಳ್ದತಿನ್ನ. ಅದೊಂದು ಖಾಲಿ ಆಗೋದಲ್ಲ. ಖಾಲಿ ಆದ್ಮೇಲೆ ಏನು ಮಾಡೋದು? ನಾವು ಭಿಕ್ಷೆ ಬೇಡ್ಕೋತ ಹೋಗೋದು ಅಂದ್ಲಕ್ಕಿ ಸೊಸಿ. ಅವಾಗ ಇವರಿಗೆ ಆಶ್ಚರ್ಯ ಆಯ್ತು. ಹೌದಲ್ಲ, ಹಿಂದೆ ಮಾಡಿದ ಪುಣ್ಯದ ಪ್ರತಿಫಲವಾಗಿ ನಮಗೊಂದು ಸಿರಿ ಸಂಪತ್ತೆಲ್ಲ ಸಿಕ್ಕದ. ಆ ಸಿಕ್ಕ ಕಾಲದೊಳಗೆ ನಾವೇನು ಮಾಡಬೇಕು? ಇನ್ನೊಂದಿಷ್ಟು ಪುಣ್ಯದ ಕಾರ್ಯವನ್ನು ಮಾಡಬೇಕು. ಅವಾಗ ದಾನ ಧರ್ಮ ಪರೋಪಕಾರ, ಸತ್ಪುರುಷರು ಮಹಾತ್ಮರು ಜ್ಞಾನಿಗಳಿಗೆ ಒಂದಿಷ್ಟು ದಾಸೋಹ ಪ್ರಸಾದ ಇದೆಲ್ಲವನ್ನು ಮಾಡೋದ್ರಿಂದ ಏನಾಗ್ತದೆ? ಮತ್ತೊಂದಿಷ್ಟು ಪುಣ್ಯ ಹೆಚ್ಚಾಗ್ತದೆ. ಇದನ್ನು ಯಾವುದನ್ನು ಮಾಡಿಕೊಂಡು ನಾವು ಬರಲಿಲ್ಲ, ಅದೇನಾಗ್ತದೆ? ಕರಗ್ತಿರ್ತದೆ, ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಅತ್ತಿ ಮಾವಗ ಜ್ಞಾನೋದಯ ಆಯಿತು. ಹೌದಲ್ಲ, ನಾವು ಮಾಡಿದ್ದು ಬಹಳ ತಪ್ಪದ. ಈಗ ನಾವು ಹೊಸದು ಏನೂ ಸಂಪಾದನೆ ಮಾಡಿಲ್ಲ, ಹೊಸದನ್ನು ಏನನ್ನೂ ಸ್ವೀಕರಣೆ ಮಾಡಿಲ್ಲ. ಹಿಂದೆ ಮಾಡಿದ ಪ್ರಭಾವವಾಗಿ ನಾವು ಇವತ್ತು ಶ್ರೀಮಂತರಾಗಿ ಅದೀವಿ. ರಗಡ ಆಳು ಕಾಳು ಸಿರಿ ಸಂಪತ್ತು ಧಾನ್ಯ ದವಸ ರಗಡದ. ಒಬ್ಬರಿಗೆ ಒಂದು ಕಾಳು ದಾನ ಮಾಡಲಿಲ್ಲ, ಒಬ್ಬರಿಗೆ ಒಂದು ತುತ್ತು ಅನ್ನ ಹಾಕಿ ಪುಣ್ಯದ ಕಾರ್ಯ ಮಾಡಲಿಲ್ಲ. ಇನ್ನು ನಮ್ಮದು ಎಲ್ಲ ಖಾಲಿಯಾಗಿ ಹೋಗ್ತದೆ. ಮುಂದೆ ನಾವು ಮತ್ತೆ ಯಾವ ಜನ್ಮವನ್ನು ತಾಳೆ ಹುಟ್ತೀವೋ ಗೊತ್ತಿಲ್ಲ. ನೀನು ಸೊಸಿ, ನೀ ನಮ್ಮ ಮನೆಗೆ ಸೊಸಿ ಅಲ್ವಾ, ನೀ ನಮ್ಮ ಪಾಲಿನ ದೇವರು ಅಂದ್ರೆ ಅವರು. ಅತ್ತಿ ಮಾವ, ನೀ ನಮ್ಮ ಮನೆ ಸೊಸಿ ಅಷ್ಟ ಅಲ್ಲ, ನೀ ನಮ್ಮನ್ನ ಕಣ್ಣು ತೆರೆಸಿದ ದೇವತೆ ಅಂದ್ರೆ ಅವರು. ನಮ್ಮ ತಪ್ಪಿನ ಅರಿವಾಯಿತು ನಮಗಿನ್ನ. ಅವ್ರು ಅಂದರು, ನಮ್ಮ ತಪ್ಪಿನ ಅರಿವಾಗ್ಯದ, ಇನ್ನು ಮುಂದೆ ಉಳಿದಿರೋಷ್ಟು ಸಮಯ ಆದರೂ ಒಂದಿಷ್ಟು ಸತ್ಕಾರ ಪುಣ್ಯದ ಕಾರ್ಯವನ್ನು ಮಾಡಿ ಜೀವನ ಕಳೀನು ಅಂತ ಹೇಳಿ ಸೊಸಿಗೆ ಹೇಳಿದರು. ಮನೆಗೆ ಬಾಗಿಲಿಗೆ ಯಾರು ಬರ್ತಾರಲ್ಲ ಅವರು ನಿನ್ನ ಮುಂದೆ ಒಟ್ಟ ಹಂಗೆ ಕಳಿಸ್ಬೇಡ. ನೀ ಅವ್ರು ಏನು ಕೇಳ್ತಾರ ಏನು ಬೇಡ್ತಾರ ಅದೆಲ್ಲವನ್ನು ಕೊಟ್ಟು ಅವರು ಸತ್ಕಾರ ಮಾಡು. ನಮ್ಮ ಸಿರಿ ಸಂಪತ್ತೆಲ್ಲದ್ರೊಳಗೆ ಒಂದಿಷ್ಟು ನಾವು ಅದಕ್ಕೆ ಪುಣ್ಯದ ಕಾರ್ಯಕ್ಕೆ ಬಳಸೋನು. ನೀ ಏನು ಮಾಡ್ತಿಲ್ಲ ಅದ್ರ ಎಲ್ಲ ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಅದ ಅಂಥೇಳಿ ಅತ್ತಿ ಮಾವ ಸೊಸಿಗೆ ಕೈ ಮುಗಿದ್ರು. ನಮ್ಮ ತಪ್ಪಿನ ಅರಿವು ಮಾಡಿಕೊಟ್ಟೆ ನೀನು ಅಂಥೇಳಿ. ಯಾಕೆ ಹೇಳೋ ಉದ್ದೇಶ ಏನದಪ್ಪ ಅಂದ್ರೆ, ಮಹಾತ್ಮರನ್ನು ಕಂಡಾಗ, ಸತ್ಪುರುಷರನ್ನು ಕಂಡಾಗ, ಯಾವುದೋ ಒಂದು ಜೀವಿಯನ್ನು ಮನುಷ್ಯ ಕಂಡಾಗ ಅದಕ್ಕೆ ಆದರ ಪ್ರೀತಿ ಸತ್ಕಾರವನ್ನು ಕೊಡೋದರಲ್ಲೇ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯದ. ಭಗವಂತ ಸಕಲ ಜೀವರಾಶಿಯೊಳಗೆ ಅದಾನ, ಚರಾಚರ ವಸ್ತು ಒಳಗೂ ಭಗವಂತ ಅದಾನ. ನಿಮ್ಮೊಳಗೂ ಅದಾನ, ಇನ್ನೊಬ್ಬರೊಳಗೂ ಅದಾನ, ಮತ್ತೊಬ್ಬರೊಳಗೂ ಅದಾನ. ಆ ಎದ್ದ ಕಾಲದೊಳಗೆ ಒಂದಿಷ್ಟು ನಾವು ಅವ್ರಿಗೆ ಏನೂ ಮಾಡಲಿಲ್ಲ ಅಂದ್ರೆ ಅದು ನಾವು ಅವರಿಗೆ ಮಾಡಿದ ಇನ್ಯಾವುದಾದಕ್ಕೋ ಮಾಡಿ ವ್ಯರ್ಥ ಮಾಡಿ ಕಳೆದು ಬಿಟ್ವಿ ಅಂದ್ರೆ ಅದು ನಿಜವಾಗಿರ್ತಕ್ಕಂತಹ ಭಕ್ತಿ ಆಗೋದಿಲ್ಲ, ನಿಜವಾಗಿರ್ತಕ್ಕಂತಹ ಪ್ರೀತಿ ಆಗೋದಿಲ್ಲ. ಅದನ್ನು ಭಗವಂತ ಒಪ್ಪಲಿಕ್ಕೂ ಸಾಧ್ಯ ಆಗೋದಿಲ್ಲ, ಅವನ ಸ್ವೀಕಾರವೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಬಸವಣ್ಣವರು ಇಲ್ಲಿ ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ನಾವು ಭಕ್ತಿ ಮಾಡೋದ್ರ ಜೊತೆಗೆ ಒಂದಿಷ್ಟು ಪ್ರೀತಿ ಮಾಡೋದು ಕಲಿಬೇಕು ಅಂತ ಹೇಳ್ತಾರೆ. ನಾಗರ ದೇವರಿಗೆ ಹಾಲು ಏರಿ ಅಭಿಷೇಕ ಮಾಡಿ ಏನಾರ ಮಾಡು, ಆದ್ರೆ ಜೀವವಿರ್ತಕ್ಕಂತಹ ಆ ಜೀವದೊಳಗೂ ಭಗವಂತನದಾನ.
ಆ ಜೀವಕ್ಕೂ ಕೂಡ ಒಂದು ಜೀವನ ಅದ, ಅದರೊಳಗೂ ಕೂಡ ಭಗವಂತ ಅದಾನ ಅನ್ನುವ ಅರಿವನ್ನು ಜ್ಞಾನವನ್ನು ನೀವು ಮಾಡಿಕೊಂಡು ಅದರ ಮ್ಯಾಗೂ ಭಕ್ತಿ ಮಾಡು. ಆ ಭಕ್ತಿ ಮಾಡಿ ಅಂಜು ಓಡಿ ಹೋಗ್ತೀರಿ ನೀವು. ಬೇಕಾದ್ರೆ ಅದನ್ನು ಮಾಡೋಂಗಿಲ್ಲ ಯಾರು. ಮುಂದೆ ಹಾವು ಬತ್ತು ಅಂದ್ರೆ ಹೋಗಿಬಿಡ್ತೀರಿ ಹೊರತಾಗಿ ಭಕ್ತಿ ಮಾಡಲಿಕ್ಕೆ ಅದ್ರ ಮುಂದೆ ಕೂತ್ಕೊಂಡು ಹಾಲು ಯಾವಾಗ ಕುಡಿಸ್ತೀರಿ ನೀವು? ಹಾಲು ಕುಡಿಸು. ಅದ್ರ ಮ್ಯಾಗ ಒಂದಿಷ್ಟು ಕರುಣೆ ತೋರಿಸು, ಅದ್ರ ಮ್ಯಾಗ ಒಂದಿಷ್ಟು ಪ್ರೀತಿ ತೋರಿಸು ಅಂತ ಬಸವಣ್ಣವ್ರು ಹೇಳ್ಕೊಂಬರ್ತಾರೆ. ಅದಕ್ಕೆ ಕೇವಲ ಗುಡಿಯಾಗ ಕೂತು ದೇವ್ರಿಗೆ ಹೋಗಿ ನೈವೇದ್ಯ ಹಿಡಿಯುತ್ತೆಯಲ್ಲ, ಹಿಡಿ, ಪ್ಯಾಡ್ ಅನ್ನಂಗಿಲ್ಲ. ಆದ್ರೆ ನಿಜವಾಗಿ ಜೀವನವಾಗಿರ್ತಕ್ಕಂತಹ ಜೀವತ್ವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಮನೆ ಬಾಗಿಲಿಗೆ ಬಂದ ಅಂದ್ರೆ ಅವನಿಗೊಂದಿಷ್ಟು ನೀವು ಪ್ರಸಾದ ವ್ಯವಸ್ಥೆ ಮಾಡು, ದಾನ ಮಾಡು, ಧರ್ಮ ಮಾಡು. ಆವಾಗ ಭಗವಂತ ತೃಪ್ತನಾಗ್ತಾನ. ಇದು ಯಾವುದೋ ನೀನು ಮಾಡಲಿಲ್ಲ ಅಂದ್ರೆ ಕಲ್ಲ ತಾಗಿದ ಮಿಟ್ಟೆಯಂತಿಪ್ಪದಯ್ಯ. ಮಡಿಕೆ ಒಂದಿಷ್ಟು ಮಣ್ಣು, ಆ ಮಣ್ಣಿನ ಮ್ಯಾಗ ನೀರು ಬಿತ್ತು ಅಂದ್ರೆ ಆ ಮಣ್ಣು ಹೆಂಗೆ ಕರಿಗೆ ಹೋಗಿಬಿಡ್ತದಲ್ಲ, ಹಂಗೆ ನೀನು ಮಾಡಿರ್ತಕ್ಕಂತಹ ಎಲ್ಲ ಕರ್ಮಗಳು ಪಾಪಗಳು ಹೋಗಲಿಕ್ಕೆ ಮಹಾತ್ಮರ ಆಶೀರ್ವಾದ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಅದು ಒಂದಿತ್ತು ಅಂದ್ರೆ ನಿನ್ನ ಬದುಕು ಕೂಡ ಮುಂದೆ ಸಾಗಲಿಕ್ಕೆ ಅನುವಾಗ್ತದೆ ಅಂಥೇಳಿ ಮಹಾತ್ಮರು ಬಸವಣ್ಣ ಹೇಳ್ಕೊಂಬರ್ತಕ್ಕಂಥವನ್ನಾಗ್ತಾರೆ. ಅದಕ್ಕೆ ತಾವೆಲ್ಲ ಏನಾಗಬೇಕಪ್ಪ ಅಂದ್ರೆ ಒಂದಿಷ್ಟು ಸಹಾಯ ಸಹಕಾರ ಭಕ್ತಿ ಮಾಡುವುದನ್ನು ಕಲಿಬೇಕು.